ಎಲ್ಲರಿಗೂ ನಮಸ್ಕಾರಗಳು. ಫ್ಯಾಷನ್ ಇಕ್ಷಾ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಒಂದು ಫ್ರಂಟ್ ಪಾರ್ಟ್ ಅಥವಾ ಬೇಸಿಕ್ ಬ್ಲಾಕ್ ಅನ್ನ ಟ್ರೇಸ್ ಮಾಡ್ಕೊಳ್ಳಿ. ನಂತರ ಸೆಂಟರ್ ಫ್ರಂಟ್ ಇಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ 1 ಇಂಚ್ ಮಾರ್ಕ್ ಮಾಡ್ತಿರೋದು ಬಟನ್ ಕ್ಲೋಷರ್ಗೆ. ಮತ್ತೆ ಮಾರ್ಕ್ ಮಾಡಿದ ನಂತರ ಆ ಪಾಯಿಂಟ್ಸ್ ಗಳನ್ನ ಜಾಯಿನ್ ಮಾಡ್ಕೊಳ್ಳೋ ಮುಖಾಂತರ ಒಂದು ಸ್ಟ್ರೈಟ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಆ ಲೈನ್ ಪ್ಯಾರಲಲ್ ಆಗಿರುತ್ತೆ ಸೆಂಟರ್ ಫ್ರಂಟ್ ಗೆ. ಆ ಲೈನ್ ನ ದೊಡ್ಡದಾಗಿ ಹಾಕೊಂಡು ನಂತರ ಶೋಲ್ಡರ್ ಸ್ಲೋಪ್ ಇಂದ 1/2 ಇಂಚಸ್ ಡೌನ್ ಗೆ ಮಾರ್ಕ್ ಮಾಡಿ. ಮಾರ್ಕ್ ಮಾಡ್ಕೊಂಡು ಮತ್ತೆ ಒಂದು ಸ್ಟ್ರೈಟ್ ಲೈನ್ ಮುಖಾಂತರ ಸೆಂಟರ್ ಫ್ರಂಟ್ ಪಕ್ಕದಲ್ಲಿ ಒಂದು ಲೈನ್ ಮಾಡೋದ್ರಲ್ಲ ಬಟನ್ ಕ್ಲೋಸ್ ಲೈನ್, ಅಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ. ಮತ್ತೆ ಸೆಂಟರ್ ಫ್ರಂಟ್ ಲೈನ್ ನ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಇದೆಲ್ಲ ಆದ ನಂತರ ಏನಿದೆ ನೆಕ್ ವಿಡ್ತ್ ಏನಿದೆ ಆ ನೆಕ್ ವಿಡ್ತ್ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ವಿಡ್ತ್ 3 ಇಂಚಸ್ ಇದೆ, 1.5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದೀನಿ. ಅದಾದ ನಂತರ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಇಂದ ನೆಕ್ ಡೀಪ್ ನ ಮೆಷರ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 11 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದೀನಿ. ಅದಾದ ನಂತರ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಇಂದ ನೆಕ್ ಡೀಪ್ ಪಾಯಿಂಟ್ಗೆ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಅದೇ ನೆಕ್ ಡೀಪ್ ಇಂದ ಮಿಡ್ ಪಾಯಿಂಟ್ ಏನ್ ಮಾಡಿದ್ರೆ ಮಾರ್ಕ್ ಮಾಡಿದ್ರು ಆ ಮಿಡ್ ಪಾಯಿಂಟ್ ಒಂದು ಲೈನ್ ಡ್ರಾ ಮಾಡಿ ಅದನ್ನೊಂದು 3 ರಿಂದ 3.5 ಇಂಚಂಗೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ ವಿಡ್ತ್ ಬ್ಯಾಕ್ ನೆಕ್ ವಿಡ್ತ್ ಏನಿದೆ ಅದು ಮೆಷರ್ ಮಾಡಿ ಅದು 3 ಇಂಚಸ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ರೀತಿನಲ್ಲಿ ಸೊ ನೆಕ್ ವಿಡ್ತ್ ಕೂಡ ಮಾರ್ಕ್ ಮಾಡಬೇಕು. ಏನ್ ನೀವು ಮಾರ್ಕ್ ಮಾಡಿದ್ರು ಆ ಪಾಯಿಂಟ್ ಇಂದ 1.5 ಇಂಚು ಎರಡು ಸೈಡ್ಗೂ 1.5 ಇಂಚು. ಸೊ ನೆಕ್ ವಿಡ್ತ್ ಅಲ್ಲಿಗೆ 3 ಇಂಚಸ್ ಆಯ್ತು. ಮತ್ತೆ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಇಂದ 1.5 ಇಂಚ್ಗೆ ಮಾರ್ಕ್ ಮಾಡಿದ ಪಾಯಿಂಟ್ ಗೆ ಜಾಯಿನ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಸೆಂಟರ್ ಫ್ರಂಟ್ ಏನಿದೆಯೋ ಆ ಸೆಂಟರ್ ಫ್ರಂಟ್ ಲೈನ್ ಥ್ರೂ ನಲ್ಲಿ ಕೂಡ ನೀವು ಒಂದು ಲೈನ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ ಆ ಪಾಯಿಂಟ್ ಗೆ. ಅದಾದ ನಂತರ ಒಂದು ಲೈನ್ ಮುಖಾಂತರ ಅದನ್ನ ಕ್ಲೋಸರ್ ಮಾಡ್ಕೊಳ್ಳಿ. ಅದಾದ ನಂತರ 1/2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಇದು ಸೀಮ್ ಅಲವೆನ್ಸ್ ಗೆ. ಸೊ ಇದು 1/2 ಇಂಚಸ್ ಮಾರ್ಕ್ ಮಾಡಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಜಾಯಿನ್ ಬರುತ್ತೆ. ಸೊ ಎರಡು ಪಾರ್ಟ್ ಆಫ್ ದ ಫ್ರಂಟ್ ಏನಿದೆಯೋ ಅದ್ರದ್ದೆರಡನ್ನು ಇಲ್ಲಿ ಸೆಂಟ್ರಲ್ಲಿ ಜಾಯಿನ್ ಮಾಡ್ತೀವಿ ಬ್ಯಾಕ್ ನೆಕ್ ನಲ್ಲಿ. ಸೊ ಹಾಗಾಗಿ ಇದಾಯ್ತು. ಇದಾದ ನಂತರ ಆಮಲ್ ಸ್ಕೇಲ್ ಅಥವಾ ಬೇರೆ ಯಾವ್ದಾದ್ರು ಕರ್ವ್ ಸ್ಕೇಲ್ ಮುಖಾಂತರ ಒಂದು ಕರ್ವ್ ಲೈನ್ ಅನ್ನು ಡ್ರಾ ಮಾಡ್ಕೊಳ್ಳಿ. ಇದು ನೆಕ್ ಸೆಂಟರ್ ಫ್ರಂಟ್ ಇಂದ ಹಿಡಿದು ನೆಕ್ ಡೀಪ್ ತನಕ. ಸೊ ಅಲ್ಲಿಗೆ ಪ್ಯಾಟರ್ನ್ ಮುಗೀತು. ಇದನ್ನ ಕಟ್ ಮಾಡೋದಕ್ಕೂ ಮುಂಚೆ ಏನು ಸೆಂಟರ್ಗೆ ನೀವು ಮಾರ್ಕ್ ಮಾಡಿದ್ರು ಅದು ಕಾಲರ್ ಸೆಂಟರ್ ಅಥವಾ ನೆಕ್ ವಿಡ್ತ್ ಸೆಂಟರ್ ಒಂದು ಲೈನ್ ಹೇಳಿದ್ವಲ್ಲ ಆ ಲೈನ್ಗೆ ಫೋಲ್ಡಿಂಗ್ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ಯಾಟರ್ನ್ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಪ್ರಕಾರವಾಗಿ ಹೇಗೆ ಕಟ್ ಆಗ್ತಾ ಇದೆ ಅಂತೇಳಿ. ಸೊ ಅದೇ ರೀತಿ ಪ್ಯಾಟರ್ನ್ ಪ್ರಕಾರವಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಸೆಂಟರ್ ಫ್ರಂಟ್ ಕರ್ವ್ ಕೂಡ ಇದೆ. ಇಲ್ಲಿಗೆ ಶಾಲ್ ಕಲರ್ ಪ್ಯಾಟರ್ನ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ಏನ್ ಫೋಲ್ಡ್ ಮಾಡ್ಕಿದೀಯೋ ಅಲ್ಲಿಗೆ ಫೋಲ್ಡ್ ಮಾಡಿ. ಸೊ ಇದಾದ್ಮೇಲೆ ಈ ತರ ಲುಕ್ ಬರುತ್ತೆ ಫೋಲ್ಡ್ ಆದ ನಂತರ. ಮತ್ತೆ ಅದು ಎಕ್ಸ್ಟೆನ್ಷನ್ ಏನ್ ಕೊಟ್ಟಿದ್ವಿ ಬ್ಯಾಕ್ ನೆಕ್ಗೆ ಅದು ಫೋಲ್ಡಿಂಗ್ ಆದ ನಂತರ ಈ ತರ ಕಾಣಿಸುತ್ತೆ. 1/2 ಇಂಚಸ್ ಸೇಮ್ ಅಲೈನ್ಸ್ ಏನ್ ಕೊಟ್ಟಿದ್ದೀವಿ ಅದು ಜಾಯಿನ್ ಆಗುತ್ತೆ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಫ್ರಂಟ್. ಸೊ ಇದು ಫೈನಲ್ ಲುಕ್ ಶಾಲ್ ಕಲರ್ನ. ಸೊ ಈ ತರ ಬರುತ್ತೆ. ಥ್ಯಾಂಕ್ ಯು.